ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಾಯಿ ದೋಸೆ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಲೋಟ ನೋಡಿ, ಇದರಲ್ಲಿ ಒಂದು ಅರ್ಧ ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೊಂದೆರಡು ಲೋಟ ನೀರು ಹಾಕ್ಬಿಟ್ಟು ಈಗ ಅನ್ನ ಮಾಡ್ಕೊಳ್ತಾಯಿದ್ದೀನಿ. ಬಿಸಿಯಾಗಿ ಅನ್ನ ಮಾಡ್ಕೊಳ್ತಾಯಿದ್ದೀನಿ. ಇದಕ್ಕೆ ಅನ್ನ ಹಾಕ್ಬಿಟ್ಟು ಮಾಡೋವಂಥದ್ದು ಇದು ನೋಡಿ. ಇಲ್ಲಿ ನಾನು ಅಕ್ಕಿ ನೆನೆ ಹಾಕಿದ್ದೀನಿ. ಈಗ ಆಲ್ರೆಡಿ ಒಂದು ಲೋಟ ಅಕ್ಕಿನ ಆಗಲೇ ನೆನೆ ಹಾಕಿ ಒಂದು 3 ಗಂಟೆ ಆಯಿತು. ಇದು ಒಂದು ಲೋಟ ಈಗ ತೋರಿಸ್ತಾ ಇದ್ದೀನಲ್ಲ, ಈ ಒಂದು ಲೋಟ ಅಕ್ಕಿನ ತೊಳೆದು ಚೆನ್ನಾಗಿ ನೆನೆ ಹಾಕಾಗಲೇ 3-4 ಗಂಟೆನೇ ಆಯ್ತಾ ಬಂತು. ಇದನ್ನು ನೆನೆ ಹಾಕಿಟ್ಟಿದ್ದೀನಿ ದೋಸೆ ಮಾಡೋಕ್ಕೋಸ್ಕರ. ಆವಾಗಲೇ ನಾನು ತೋರಿಸೋದು ಮರ್ತೆ ಅಂತ ಇವಾಗ ಅದನ್ನು ಅಳತೆ ಎಷ್ಟು ಹಾಕಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು 4 to 5 hours ನೆಂದರೂ ನಡೆಯುತ್ತೆ. ನಾನೊಂದು 4 hours ಆಯ್ತು ಇದಾಗಲೇ ನೆನೆಯಕ್ಕೆ ಶುರುವಾಗಿ. ಅನ್ನ ಆದ ತಕ್ಷಣ ಈಗ ಅದನ್ನು ಹಾಕ್ಕೊಂಡು ದೋಸೆ ರುಬ್ಕೊಳ್ತೀನಿ. ಅನ್ನ ಆಯಿತು ನೋಡಿ, ಬಗ್ಸಿಟ್ಕೊಂಡಿದ್ದೀನಿ. ಈಗ ನೋಡಿ, ಅದು ತೊಳೆದಿಟ್ಕೊಂಡಿದ್ನಲ್ಲ ಅಕ್ಕಿ, ನೆನೆ ಹಾಕಿದ್ನಲ್ಲ ಆ ಅಕ್ಕಿಗೆ ಒಂದು ಅರ್ಧ ಲೋಟ ತೆಂಗಿನಕಾಯಿ, ಆಮೇಲೆ ಸ್ವಲ್ಪ ಅನ್ನ, ಒಂದು ಲೋಟದಷ್ಟು ಈಗ ಅನ್ನ ಮಾಡ್ಕೊಂಡಲ್ಲ ಆ ಅನ್ನ, ಅರ್ಧ ಲೋಟದಷ್ಟು ಅನ್ನ ಮಾಡಿದ್ದಕ್ಕೆ ಅಷ್ಟು ಅನ್ನ ಆಗಿದೆ. ಅದಷ್ಟು ಹಾಕ್ಬಿಟ್ಟು ಇವಾಗ ರುಬ್ಕೊಳ್ತೀನಿ. ನೈಸಾಗಿ ರುಬ್ಕೋಬೇಕು. ಅದಕ್ಕೆ ಇವಾಗ ಒಂಚೂರು ಸಕ್ಕರೆ ಉಪ್ಪು ಹಾಕ್ಬಿಟ್ಟು ಇಟ್ಟಿದ್ದೀನಿ. ಈಗ ಇದಕ್ಕೆ ದೋಸೆ ಮಾಡ್ಕೊಳ್ಳೋಕ್ಕೆ ಮುಂಚೆ ಒಂದು ಸ್ವಲ್ಪ ಏನೋ ಹಾಕ್ಕೊಳ್ತೀನಿ. ಯಾಕೆಂದರೆ ಇದು ಇನ್ಸ್ಟಂಟ್ ಟೈಪು. ಇದೇನು ರಾತ್ರಿ ನೆನೆ ಹಿಡಿಯೋದಿಲ್ಲ. ಇದನ್ನು ರಾತ್ರಿ ರುಬ್ಬಿಟ್ಟು ರಾತ್ರಿ ಎಲ್ಲ ಇಡೋದಿಲ್ಲ. ಇದನ್ನು ಬೆಳಗ್ಗೆ ರುಬ್ಕೊಳ್ಳೋದು, ಅಲ್ಲೇ ಮಾಡೋದು ಇದು. ನೀವು ಬೇಕಾದರೆ ಕಾಯಿ ಮತ್ತು ಅನ್ನನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾನು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂತ ಇಷ್ಟೇ ಹಾಕ್ಕೊಳ್ತೀನಿ. ಮೆತ್ತಗೆ ಬೇಕು, ಸೆಟ್ ದೋಸೆ ಥರ ಮಾಡ್ಕೊಳ್ತೀನಿ ಅಂದರೆ ಅನ್ನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ತಂಗ್ಳನ ಹಾಕ್ಕೋಬೇಡಿ. ಇದು ಬಿಸಿಯನ್ನು ಮಾಡಿಕೊಂಡೇ ಹಾಕ್ಕೊಳ್ಳಿ. ತಂಗ್ಳನಕ್ಕಿಂತ ಬಿಸಿಯನ್ನು ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ನಾನು ಬಿಸಿಯನ್ನೇ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಅದು ದೋಸೆ ಇನ್ಸ್ಟೆಂಟಾಗಿ ಮಾಡ್ಕೊಂಬಿಡೋದು. ಇದು ಕಾಯಿ ದೋಸೆ ಅಂತ ಹೇಳ್ತೀವಿ ಇದಕ್ಕೆ ನಾವು. ತುಂಬ ಚೆನ್ನಾಗಾಗುತ್ತೆ ಇದು ದೋಸೆ. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಲ್ಲೇ ಬಿಸಿ ಬಿಸಿ ಮಾಡಿಕೊಂಡು ಅಲ್ಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು. ಇನ್ನೂ ತೆಳ್ಳಗೆ ಹುಯ್ಕೊಂಡ್ರೆ ಇನ್ನೂ ತೆಳ್ಳಗೂ ಬರುತ್ತೆ, ಕ್ರಿಸ್ಪಾಗಿ ಬರುತ್ತೆ. ದಪ್ಪ ಹುಯ್ಕೊಂಡ್ರೆ ಸೆಟ್ ದೋಸೆ ಥರ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಎದ್ದು ಬರ್ತಾಯಿದೆ ನೋಡಿ. ಇದನ್ನೇನು ಹುಳಿ ಬರ್ಸಲ್ಲ, ಅಂದರೆ ಓವರ್ ನೈಟ್ ಇಡಲ್ಲ. ಇದನ್ನು ಅಲ್ಲೇ ಮಾಡಿಕೊಂಡು ಅಲ್ಲೇ ಇಟ್ಟು ರುಬ್ಕೊಂಡು ಅಲ್ಲೇ ಮಾಡ್ಕೊಳ್ಳೋವಂಥದ್ದು ಇದು. ಇನ್ ಕೇಸ್ ನಿಮ್ಗೆ ಅನ್ನ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ, ರಾತ್ರಿ ಅನ್ನನೇ ಮಿಕ್ಕಿತ್ತು ಅಂತಂದರೆ ಏನು ತೊಂದರೆ ಇಲ್ಲ ಅಂದರೆ ಹಾಕ್ಕೊಳ್ಳಿ. ಯಾಕಂದರೆ ಇದೇನು ಇಡೋದು ಏನಿಲ್ವಲ್ಲ, ಅಳಸೋಗುತ್ತೆ ಅಂತ ಎದುರ್ಕೊಳ್ಳೋಕ್ಕೆ. ಅಲ್ಲೇ ಮಾಡಿಕೊಂಡು ಇಟ್ಟು ಖಾಲಿ ಮಾಡೋದು ತಾನೆ ಇದು. ತುಂಬ ಟೇಸ್ಟಿಯಾಗಿರುತ್ತೆ, ಸಿಹಿಯಾಗಿರುತ್ತೆ ಕಾಯಿ ಇರೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಿದ್ದು ಬಂತು. ಟೇಸ್ಟು ಕೂಡ ಅಷ್ಟೇ ಸೂಪರಾಗಿರುತ್ತೆ. ಈಗ ಇನ್ನೊಂದು ದೋಸೆ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ನೋಡಿ, ಮುದ್ದೆ ಥರ ಆಗಿಲ್ಲ. ಹೆಂಗೆ ಇದು ಬಿದ್ದಿದೆ ನೋಡಿ, ತೂತ ಬಿದ್ದಿದೆ ನೋಡಿ. ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ದೋಸೆ. ತುಂಬ ಚೆನ್ನಾಗಿ ಬರುತ್ತೆ. ಸೆಟ್ ದೋಸೆ ಥರ ಬೇಕು ಅಂದರೆ ಅನ್ನ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ತುಂಬಾ ಅಲ್ಲ, ಸರ್ ನಾನು ಹಾಕಿದ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಯ್ತು ದೋಸೆ. ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರೋ ದೋಸೆ. ನೀವು ಟ್ರೈ ಮಾಡಿ ನೋಡಿ ಒಂದು ಸಲ. ಥ್ಯಾಂಕ್ ಯು.